ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಯತೀರ್ಥ ಜಹಗೀರ್ದಾರ್. ಸಂಗೀತ ಸಾಧನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈಗ ನಾನು ನಿಮಗೆ ತೋರಿಸುತ್ತಿರುವುದು ಗುರುಶ್ರೀಶ ವಿಠ್ಠಲರ ತಂಬೂರಿ. ಸುಮಾರು 150 ವರ್ಷಗಳ ಹಿಂದೆ ನಮ್ಮ ಪೂರ್ವಜರಿಗೆ ಆಶೀರ್ವಾದ ರೂಪದಲ್ಲಿ ಈ ತಂಬೂರಿ ಮತ್ತು ಗೋಪಾಳಪುಟ್ಟಿ ಮತ್ತು ತಾಳಗಳು, ಈ ಕಾಣಿಸ್ತಾ ಇದೆಯಲ್ಲ ಈ ತಾಳಗಳು, ಇವುಗಳನ್ನು ನಮ್ಮ ಪೂರ್ವಜರಿಗೆ ಆಶೀರ್ವಾದ ರೂಪದಲ್ಲಿ ಕೊಟ್ಟಿದ್ದರು. ಹೀಗಾಗಿ ನಮ್ಮ ಮನೆತನದಲ್ಲಿ, ಅಂದರೆ ಜಹಗೀರ್ದಾರ್ ಮನೆತನದಲ್ಲಿ ಸಂಗೀತ ಒಲಿದು ಬಂತು ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಸಂಗೀತ ಸಾಧನಾ ಚಾನಲ್ನಲ್ಲಿ ಈ ವಿಷಯಗಳು ಯಾಕೆ ಹೇಳ್ತಾ ಇದ್ದಾರೆ, ತಂಬೂರಿ, ಗೋಪಾಳಪುಟ್ಟಿ, ತಾಳದ ಬಗ್ಗೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಅನಿಸಿರಬಹುದು. ನಮ್ಮ ಮನೆತನಕ್ಕೆ ಇವರು ಆಶೀರ್ವಾದ ರೂಪದಿಂದ ಕೊಟ್ಟಂಥ ಈ ತಂಬೂರಿ ಮತ್ತು ಗೋಪಾಳಪುಟ್ಟಿ, ತಾಳ, ಇದರಿಂದನೇ ನಮ್ಮ ಕುಟುಂಬದವರೆಲ್ಲ ಹಾಡ್ತಾ ಇದ್ದೇವೆ. ಇವರ ಆಶೀರ್ವಾದ ಇರಲಿಲ್ಲ ಅಂದರೆ ನಾವು ಹಾಡ್ತಿದ್ದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಅವರು ಸುಮಾರು 150 ವರ್ಷಗಳ ಹಿಂದೆನೇ ಕೊಟ್ಟಿದ್ದು ಈ ತಂಬೂರಿ ಮತ್ತು ತಾಳ, ಗೋಪಾಳಪುಟ್ಟಿ. ಪ್ರತಿ ವರ್ಷ ಎಳ್ಳಮಾಸಿ ದಿವಸ ನಾವು ಆರಾಧನೆ ಮಾಡ್ತೀವಿ. ಈ ಸಲನೂ ನಾವು ಶ್ರೀ ಗುರುಶ್ರೀಶ ವಿಠ್ಠಲರ 28ನೇ ಆರಾಧನಾ ಮಹೋತ್ಸವವನ್ನು ಮಾಡಿದ್ದೇವೆ. ಅದರ ಬಗ್ಗೆ ನಾನು ಈಗ ಒಂದು ಸಣ್ಣ ವಿಡಿಯೋ ಹಾಕ್ತಾ ಇದ್ದೀನಿ. ಆರಾಧನೆಗೆ ಮಂತ್ರಾಲಯದಿಂದ ದಾಸ ಸಾಹಿತ್ಯ ಪ್ರಾಜೆಕ್ಟ್ನ ಕೆ ಅಪ್ಪಣಾಚಾರ್ಯ ಎಂಬುವರು ಬಂದಿದ್ದರು. ಹೀಗಾಗಿ ಈ ಆರಾಧನಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನೆರವೇರಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಂದರಿಯ ಮಂದಿರಕ್ಕೆ ನಂದನ ಕಂದ, ಆನಂದನ ಕಂದ, ತಂದ ಕುಸುಮಾಕರದಿಂದ ಮುಡಿಸಿದ, ವಂದನು ಗೋವಿಂದನು ಅರವಿಂದ ನಯನ, ಅರವಿಂದ ನಯನ. ಮಾಡಿದ ಜಲ ವಾಸುದೇವ ವಿಠಲ, ಮಾಡಿದ ಜಲ ವಾಸುದೇವ ವಿಠಲ, ಮಾಡಿದ ಮನ ಮಾಡಿದ ಕೂಡಿದ ನಗಾರ, ಕೂಡಿದ ಗೋವಿಂದ ಸುಂದರಿಯ ನಂದ, ಸುಂದರಿಯ ಮಂದಿರಕ್ಕೆ ನಂದನ ಗಂಧ, ನಂದನ ಗಂಧ, ಅದೇ ತರಹ ಸದಾನಂದ ಶಾಸ್ತ್ರಿಗಳು ಅಂತ ಅನಂತಪುರದಿಂದ ಬಂದು ಅವರು ಉಪನ್ಯಾಸ ಮಾಡಿದರು. ಹೀಗಾಗಿ ಒಟ್ಟಿನಲ್ಲಿ ಬಹಳ ಸಂಭ್ರಮದಿಂದ ಆರಾಧನಾ ಮಹೋತ್ಸವ ಜರುಗಿತು. ಸಾಯಂಕಾಲ ಒಂದು ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಪೂನಾದ ಶ್ರೀ ಸಂಜೀವ್ ಜಹಗೀರ್ದಾರ್ ಎಂಬುವರಿಂದ ದಾಸವಾಣಿ ಕಾರ್ಯಕ್ರಮ ನೆರವೇರಿತು. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ 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 ಓಂ ಶ್ರೀ ಓಂ ಓಂ ಶ್ರೀ ರಾಘವೇಂದ್ರಾಯ ನಮಃ. 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 ಓಂ सा
जय जय